ಎಸ್ ಹ್ಯಾರಿಸ್ ಮತ್ತು ನಲ್ಪಾಡ್ಗೆ ನೋಟಿಸ್ ಕೊಟ್ಟು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚು ಇನ್ವೆಸ್ಟಿಗೇಷನ್ ಆಗಬೇಕಾಗಿರೋದ್ರಿಂದ ವಿಚಾರಣೆಗೆ ಕರೆಯಲಿದೆ ಇಡಿ ತಂಡ. ಸರ್ಚ್ ವಾರೆಂಟ್ ಪಡೆದು ಈಗ ಏಕಕಾಲದಲ್ಲಿ ಇಡಿ ದಾಳಿ ನಡೀತಾ ಇದೆ. ಇಡಿ ದಾಳಿಯಿಂದ ಏನೇನ್ ಸಿಕ್ಕಿದೆ ಅನ್ನೋದೇ ಈಗಿರುವಂತಹ ಅತಿ ದೊಡ್ಡ ಕ್ಯೂರಿಯಾಸಿಟಿ. ಹ್ಯಾರಿಸ್ ಮತ್ತು ನಲ್ಪಾಡ್ನ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಮತ್ತು ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಏನಿದೆ, ಇದರಲ್ಲಿ ಶ್ರೀಕಿ ಗ್ರೂಪ್ ಅಥವಾ ಶ್ರೀಕಿ ಯಾರ್ಯಾರ ಜೊತೆಗೆ ಉದ್ಯಮಿಗಳ ಜೊತೆಗೆ ನಂಟು ಹೊಂದಿದ್ದ ಅವರಿಂದ ಏನಾದ್ರೂ ನಲ್ಪಾಡ್ ಅಂಡ್ ಹ್ಯಾರಿಸ್ ಅಕೌಂಟ್ಗೆ ದುಡ್ಡು ಟ್ರಾನ್ಸ್ಫರ್ ಆಗಿದೆಯಾ? ಹಾಗೆ ನೋಡಿದ್ರೆ ಒಂದು 10 ಲಕ್ಷ ಟ್ರಾನ್ಸ್ಫರ್ ಆಗಿರೋದ್ರ ಜಾಡು ಹಿಡಿದು ಇಡಿ ಬಂದಿದೆ ಅಂತ ಹೇಳ್ತಿದ್ದಾರೆ. ಒಟ್ಟಾರೆ ಈ ಶ್ರೀಕಿ ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದು SIT ತಂಡ ರಚನೆ ಮಾಡಲಾಗಿತ್ತು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಅದರಲ್ಲಿ ಯಾವುದೇ ರೀತಿಯಾದಂತಹ ನಲ್ಪಾಡ್ ಮತ್ತು ಹ್ಯಾರಿಸ್ ಲಿಂಕ್ ಎಸ್ಟಾಬ್ಲಿಷ್ ಆಗಿರಲಿಲ್ಲ. ಬಟ್ ಇಡಿ ಈಗ ಎಂಟ್ರಿ ಆಗಿದೆ, ವ್ಯವಹಾರಗಳ ಬಗ್ಗೆ ತನಿಖೆಯನ್ನ ನಡೆಸ್ತಾ ಇದೆ, ಕೆಲವೊಂದು ಡಾಕ್ಯುಮೆಂಟ್ಸ್ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಮತ್ತು ಫಾರಿನ್ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ದಾಖಲೆಗಳನ್ನ ಈಗಾಗಲೇ ಇಡಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟ್ಗಳನ್ನ ಸೀಸ್ ಮಾಡಿದ್ದಾರೆ. ವಿದೇಶದಿಂದ ನಲ್ಪಾಡ್ ಅಕೌಂಟ್ಗೆ ಯಾವ ರೀತಿ ಹಣ ಬಂದಿದೆ, ಎಲ್ಲಿಂದ ಬಂದಿದೆ, ಯಾರ ಅಕೌಂಟ್ನಿಂದ ಬಂದಿದೆ, ಎಷ್ಟು ಪ್ರಮಾಣದಲ್ಲಿ ಬಂದಿದೆ, ಆ ಅಕೌಂಟ್ಗಳು ಯಾವುವು, ಆ ಅಕೌಂಟ್ಗಳಿಗೂ ಮತ್ತು ಈ ಶ್ರೀಕಿಗೂ ಏನಾದ್ರೂ ಸಂಬಂಧ ಇದೆಯಾ, ಶ್ರೀಕಿ ಹ್ಯಾಕ್ ಮಾಡಿ ಬಿಟ್ಕಾಯಿನ್ಗಳನ್ನ ಏನಾದ್ರೂ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ನಲ್ಪಾಡ್ಗೆ ಏನಾದ್ರೂ ಆ ಹಣ ವರ್ಗಾವಣೆ ಆಗಿದೆಯಾ,